ಅವ್ರಿಗೆ ಅಂತ ದುಡಿಮೆ ಅನ್ನೋದಿಲ್ಲ. ಇವಾಗ ಒಂದು ಹುಡುಗಿ ಮದುವೆ ಆಗ್ಬೇಕು ಅಂದಾಗ ನನಗೆ ಚೆನ್ನಾಗಿ ಇಟ್ಕೋಬೇಕು ಮಾಡ್ಬೇಕು, ಅವ್ರಿಗೆ ಅಲ್ಲಿ ಏನಿದೆ ರೈತರಿಗೆ. ಇವಾಗ ಒಂದು ಹುಡುಗಿ ಆಸಪಡ್ತಾರೆ, ಒಂದು ITVT ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಮಾಡಬೇಕು, ಒಳ್ಳೆ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ. ಆ ರೈತರಿಗೆ ಹಳ್ಳಿ ಕೊಟ್ಟಾಳಿ ಅವ್ರನ್ನೇನ್ ನೋಡ್ಕೋತಾರೆ, ಅವ್ರಿಗೆ ನೋಡ್ಕೊಳಕ್ ಆಗಲ್ಲ. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ಇನ್ನು ಮದ್ವೆ ಆಗಿದ್ರೆ ಇನ್ನೇನ್ ನೋಡ್ಕೋತಾರೆ ಅಂತ ಹುಡುಗಿನೂ ಕೊಡಲ್ಲ. ಓಕೆ ಓಕೆ, ಈ ಮಾತು ಒಪ್ತೀರಾ ನೀವು? ಹೋಗ್ತೀವಿ. ಅದ್ ಹೆಂಗ್ ಹೋಗ್ತೀರಾ? ಈಗ ಹೋಗ್ತಾ ಹೋಗ್ತಾ ರೈತರು ಯಾರಿಗೂ ಕಮ್ಮಿ ಇಲ್ಲ, ಒಬ್ಬ ITBT ಕಂಪ್ನಿ ಎಂಪ್ಲಾಯಿಗೂ ಕಮ್ಮಿ ಇಲ್ಲ. ಅದು ಒಂದು ಕಂಪ್ನಿ ಇವ್ರ ರೈತರು ನಿಮ್ಮ ಮದುವೆ ಟೈಮ್ಗೆ ಏನಾದ್ರು ರೈತನ ಕಡೆಯಿಂದ ಒಂದು ಪ್ರಪೋಸಲ್, ಮ್ಯಾರೇಜ್ ಪ್ರಪೋಸಲ್ ಬಂತು ಅಂತ ಹೇಳಿದ್ರೆ ಒಪ್ಕೊಂತೀರಾ? ಪಕ್ಕ 100%, 2000%. ಸೂಪರ್ ಗುರು. ನನಗೆ ಇಷ್ಟ ಅದು, ಬಟ್ ಈ ಕಡೆ ಇರೋಕ್ಕಿಂತ ನನಗೆ ಹಳ್ಳಿ ಇಷ್ಟ. ಹಳ್ಳಿ ಇಷ್ಟ. ಓಕೆ ಓಕೆ, ನೀವು ಸೇಮ್ ಕರೆಕ್ಟ್ ಆಗಿ ಹೇಳಿ. ನಾವು ಹುಡುಕ್ತಾ ಇರೋದೇ ಆ ಥರ ಅವ್ರನ್ನ. ನಿಮ್ಮ ಹೆಸರು? ಐಶ್ವರ್ಯ. ಓಕೆ, ಐಶ್ವರ್ಯ ತರನೇ ಇದ್ದೀರಾ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡ್ತಿದ್ದಪ್ಪ ಅವನು. ನಿಮ್ಮ ಮಗಳ? ಅಯ್ಯೋ ಸಿಸ್ಟರಾ? 1 ಕೋಟಿ ಅಂದ್ರೆ ಅದು ಸಾಮಾನ್ಯ ಪ್ರೈಸ್. ಸರ್, ಈಗ ಇನ್ನೊಂದೇನ್ ಗೊತ್ತಾ, ನೀವು ಯಾವ ಜನ ಅಂತ ಕೇಳಿದಾಗ ನಾನಪ್ಪ ಗೌಡ್ರು ಅಂತ ಅಂದಾಗ ಗೌಡ್ರು ಇರೋ ಗತ್ತೆ ಗತ್ತು. ಹಂಗೆ ಅದನ್ನು ದನಗಳಲ್ಲಿ ಬಸವಣ್ಣದಲ್ಲಿ ಸರ್ ಹಳ್ಳಿಕರ ಅಂದ್ರೆ ಅದು ಒಂದು ರೇಂಜ್. रुको जरा सबर करो, बोला धक्का बुक्की नहीं करने का, आराम से लेने का. हाँ, ಇನ್ನೊಂದು ವಿಷಯ ಏನಂದ್ರೆ ಹೇಳಿದ್ರೆ, ಈಗ ಗೌಡ್ರು ಅಂತ ಹೇಳಿದ್ರೆ, ಈಗ ಮತ್ತೆ ಇನ್ನೊಂದ್ ಕಡೆ ಹೋದಾಗೆ ನೀವು ಯಾವ ಕ್ಯಾಸ್ಟ್ ಅಂತ ಹೇಳಿದಾಗ ಅವ್ರು ಮಡಿವಾಳ್ರು ಅನ್ನಂದ್ರೆ ಮಡಿವಾಳ್ರಿಗೆ ಇರೋ ಗತ್ತು ಗಮ್ಮತ್ತದು. ಯಾಕಂದ್ರೆ ಈಗ ಒಂದು ಫಂಕ್ಷನ್ ಹೋಗ್ಬೇಕಂದ್ರು ಮಡಿವಾಳ್ರು ಇಲ್ದಿದ್ ಕೆಲ್ಸಾನೇ ಆಗಲ್ಲ ಅದು. ಸರ್, ಇನ್ನೊಂದೇನ್ ಗೊತ್ತಿಲ್ಲಿ, ನಾವ್ ಯಾವ್ದು ಜಾತಿ ಬಗ್ಗೆ ಮಾತಾಡ್ತಿಲ್ಲ. ಅದೇ ಮಾತಾಡ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ರ? ಎಲ್ಲ ತುಂಬಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನೀವು ದಿನ ನೋಡ್ತಾ ಇರ್ತೀರಾ, ಪೇಪರ್ ಅಲ್ಲಿ ನೋಡ್ತಾ ಇರ್ತೀರಾ, ಟಿವಿನಲ್ಲೂ ನೋಡ್ತಾ ಇರ್ತೀರಾ, ಅಷ್ಟೇ ಯಾಕೆ ನಿಮ್ಮ ಮೊಬೈಲ್ಗಳಲ್ಲೂ ಸಹ ನೋಡ್ತಾ ಇರ್ತೀರಾ. ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ. ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅದನ್ನ, ಆ ಒಂದು ರೀಸನ್ ನ ತಗೊಂಡೋಗಿ, ಆ ಒಂದು ಕ್ವಶನ್ ನ ತಗೊಂಡೋಗಿ ನಮ್ಮ ಮಹಾಜನತೆ ಹತ್ರ ಇಡ್ತೀನಿ. ಯಾರ್ಯಾರು ಏನೇನೆಲ್ಲ ಹೇಳ್ಬೋದು, ಯಾರ್ಯಾರೆಲ್ಲ ಏನೆಲ್ಲ ಹೇಳಕ್ಕೆ ಒಟ್ಟಿದ್ದಾರೆ, ಪ್ರತಿಯೊಂದು ಅವ್ರು ಏನ್ ಹೇಳ್ತಾರೋ ಅಷ್ಟನ್ನು ಸಹ ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾನು ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನಿಮ್ಮ ಹೆಸರು? ಇಂಚರ. ಏನ್ ಮಾಡ್ಕೊಂಡಿದ್ದೀರಾ? ಈಗ ಫಸ್ಟ್ ಇಯರ್ ಡಿಗ್ರಿ. ಓಕೆ. ಈಗ ಕ್ವಶನ್ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಂಟ್ರವರ್ಸಿ ಆಗ್ತಾ ಇದೆ. ಏನಂತ ಹೇಳಿದ್ರೆ, ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ. ಕೇಳಿದ್ದೀರಾ ಇಲ್ವಾ? ಕೇಳಿದಿರಲ್ವಾ? ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ? ಅಂದರೆ ಇವಾಗಿನ ಜನ್ರೇಷನಲ್ಲಿ ಗರ್ಲ್ಸ್ ತುಂಬ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಓಕೆ. ಆಮೇಲೆ ಅವರು ಓನಾಗಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ರೈತರಿಗೆ ಮದುವೆ ಆದರೆ ಇಂಡಿಪೆಂಡೆಂಟ್ ಆಗಿ ಇರ್ಬೋದಲ್ವಾ? ಯಾಕೆ ಇಂಡಿಪೆಂಡೆಂಟ್ ಆಗಿ ಇರೋಕ್ಕಾಗಲ್ವಾ? ಅಂದರೆ ಆ ಥರ ಏನು ಅಲ್ಲ, ಇರ್ಬೋದು. ಒಂದೊಂದು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ ಅಲ್ವಾ? ಓಕೆ. ನಿಮ್ಮ ಒಪಿನಿಯನ್ ಏನು ಅಂತ? ರೈತರಿಗೆ ಹೆಣ್ಣು ಕೊಡ್ಬೋದಾ ಕೊಡಬಾರ್ದಾ? ಕೊಡಬಾರ್ದು ಅಂತ ಹೇಳಿಲ್ಲ. ಹಾಂ. ಈಗ ಮ್ಯಾರೇಜ್ ಪ್ರಪೋಸಲ್ ರೈತರ ಕಡೆಯಿಂದ ಬಂತು ಅಂದರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ? ನನಗೆಲ್ಲ ಕಂಡೀಷನ್ಸ್ಗೂ ಒಪ್ಕೊಂಡು ಅಕ್ಸೆಪ್ಟ್ ಮಾಡಿ. ಏನೇನೆಲ್ಲ ಇದೆ ನಿಮ್ಮ ಕಂಡೀಷನ್ಸು? ಹೇಳಿ, ಪರವಾಗಿಲ್ಲ. ಹುಡುಗಿಯರಿಗೆ ನಾಚಿಕೆ ಆಗಿರೋ ಜಾಸ್ತಿ. ಹೇಳಿ. ಇಲ್ಲ, ಆ ಥರ ಏನಿಲ್ಲ. ಅಂದ್ರೆ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ಅದು ಎಲ್ಲ ಹುಡುಗರು ನೋಡ್ಕೊಂತಾರೆ ಚೆನ್ನಾಗಿ. ಎಲ್ಲ ಹುಡುಗರು ನೋಡ್ಕೊಂತಾರೆ ರೀ ಚೆನ್ನಾಗಿ. ಹಾ, ಹೇಳಿ. ಅಷ್ಟೇನಾ? ಸರಿ, ಇವ್ರನ್ನ ಮದುವೆ ಆಗ್ಬೇಕಂದ್ರೆ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಅಷ್ಟೇನಾ? ಓಕೆ. ನನ್ನ ಚೆನ್ನಾಗಿ ನೋಡ್ಕೊಬೇಕು, ಮತ್ತೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು, ಆ ಥರ ಏನಿಲ್ಲ. ನನ್ಗೆ ಅಂತಾನೆ ಸ್ವಲ್ಪ ಟೈಮ್ ಕೊಡಬೇಕು, ಆ ಥರ ಏನಿಲ್ವಾ? ನಾನು ಕೇಳಿದನ್ನೆಲ್ಲ ಕೊಡಿಸ್ಬೇಕು, ಆ ಥರ ಏನಿಲ್ವಾ? ಆ ಥರ ಎಲ್ಲ ಇರ್ತಾರೆ. ಅದನ್ನ ಹೇಳ್ರಿ, ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇನಾ? ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನೆಲ್ಲ ಅವರೇ ಯೋಚನೆ ಮಾಡ್ಕೊಬೇಕು. ಚೆನ್ನಾಗಿ ನೋಡ್ಕೊಬೇಕು ಅನ್ನೋದಾದ್ರೆ ಇವ್ರನ್ನ ಚೆನ್ನಾಗಿ ನೋಡ್ಕೊಬೇಕಂದ್ರೆ ನಾವು ಇನ್ನೇನೆಲ್ಲ ಕೊಡಿಸ್ಬೇಕು ಇವ್ರಿಗೆ, ಆ ಥರ ಅವ್ರು ಥಿಂಕ್ ಮಾಡಬೇಕು. ಮಾಡಿದ್ರೆ ಒಳ್ಳೇದು. ಅಷ್ಟೊಂದೆಲ್ಲ ನಿಮ್ಮ ಮೈಂಡಲ್ಲಿ ಇರೋದು ಹೆಂಗ್ರಿ ಗೊತ್ತಾಗುತ್ತೆ ಅವ್ರಿಗೆ? ಅದೆಲ್ಲ ಆಮೇಲೆ ಮದುವೆ ಆದ್ಮೇಲೆಲ್ಲ ಹೇಳ್ತೇವೆ.
ಓಕೆ, ಸೂಪರ್ ಆಗಿ ಮಾತಾಡಿದ್ರು ಗುರು. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಾಯ್. ನಿಮ್ಮ ಒಪಿನಿಯನ್ ಏನು ಅಂತ, ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ? ಅದು ನಿಮ್ಮ ಕಾಲದಲ್ಲೂ ಆ ತರ ಇತ್ತಾ? ನಮ್ಮ ಕಾಲದಲ್ಲಿ ಏನಿಲ್ಲ. ಫಸ್ಟಿಗೆ ನಮ್ಮ ಕಾಲದಲ್ಲಿ ಗಂಡಿಗೆ ಬೆಲೆ ಇತ್ತು ಅವಾಗ ನಮ್ಮ ಕಾಲದಲ್ಲಿ. ಇವಾಗ ಏನು ಅಂದ್ರೆ ಹೆಣ್ಣಿಗೆ ಬೆಲೆ ಇದೆ, ಗಂಡಿಗೆ ಏನು ಇಲ್ಲ. ಓಕೆ, ಈಗಿನ ಕಾಲದಲ್ಲಿ ಹೆಣ್ಣು ಬೇಕಾದಂಗೆ ಇದ್ದಾರೆ ಇವಾಗ. ನಿಜ ಗುರು, ಇವ್ರು ಹೇಳಿದ್ದು ನಿಜ. ಈಗ ಹೋಗ್ತಾ ಹೋಗ್ತಾ ಈ ಜನರೇಷನ್ ಅಲ್ಲಿ ಲೇಡೀಸು ಹೆಣ್ಮಕ್ಳು ಜಾಸ್ತಿ ಆಗ್ತಾ ಇದ್ದಾರೆ, ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಗಂಡ್ಮಕ್ಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ, ಮುಂದಿನ ದಿನಗಳಲ್ಲಿ ಈ ಪ್ರೆಸೆಂಟ್ ಈ ಜನರೇಷನ್ ಅಲ್ಲಿ ಹೆಣ್ಮಕ್ಳಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಹೋಗ್ತಾ ಹೋಗ್ತಾ ಗಂಡ್ಮಕ್ಳಿಗೆ ಅದೇ ವ್ಯಾಲ್ಯೂ ಬರುತ್ತೆ. ಈಗ ಗಂಡ್ಮಕ್ಳಿಗೆ ಪ್ರೆಸೆಂಟ್ ಏನ್ ವ್ಯಾಲ್ಯೂ ಇದೆಯೋ ಹೋಗ್ತಾ ಹೋಗ್ತಾ ಜನರೇಷನ್ ಹೆಣ್ಮಕ್ಳಿಗೆ ಆ ವ್ಯಾಲ್ಯೂ ಬರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಯಾಕೆ, ಏನ್ ಪರ್ಟಿಕ್ಯುಲರ್ ರೀಸನ್ ಏನು ಅಂತ? ಅಂದ್ರೆ ಅವ್ರಿಗೆ ಅಂತ ದುಡಿಮೆ ಅನ್ನೋದಿಲ್ಲ. ಇವಾಗ ಒಂದ್ ಹುಡುಗಿ ಮದ್ವೆ ಆಗ್ಬೇಕು ಅಂದಾಗ ನನಗೆ ಚೆನ್ನಾಗಿ ಇಟ್ಕೋಬೇಕು ಮಾಡ್ಬೇಕು, ಅವ್ರಿಗೆ ಅಲ್ಲಿ ಏನಿದೆ ರೈತರಿಗೆ. ಇವಾಗ ಒಂದು ಹುಡುಗಿ ಏನ್ ಆಸೆ ಪಡ್ತಾರೆ, ಒಂದು ಐಟಿವಿಟಿ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಮಾಡ್ಬೇಕು, ಒಳ್ಳೆ ನನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತಾರೆ. ಆ ರೈತರಿಗೆ ಹಳ್ಳಿಗೆ ಕೊಟ್ರೆ ಅಲ್ಲಿ ಅವ್ರನ್ನ ಏನ್ ನೋಡ್ಕೋತಾರೆ, ಅವ್ರಿಗೆ ನೋಡ್ಕೊಳಕ್ ಆಗಲ್ಲ. ನನ್ ಮೇಲೆ ಹಣೆ ಇಟ್ಟಳು, ನನ್ ಮೇಲೆ ಹಣೆ ಇಟ್ಟಳು. ಇನ್ನು ಮದ್ವೆ ಆಗಿದ್ರೆ ಇನ್ನೇನ್ ನೋಡ್ಕೋತಾರೆ ಅಂತ ಹುಡುಗಿನೂ ಕೊಡಲ್ಲ. ಓಕೆ, ಈ ಮಾತು ಒಪ್ತೀರಾ ನೀವು? ಹೋಗ್ತೀವಿ. ಅದ್ ಹೆಂಗ್ ಹೋಗ್ತೀರಾ? ಈಗ ಹೋಗ್ತಾ ಹೋಗ್ತಾ ರೈತರು ಯಾರಿಗೂ ಕಮ್ಮಿ ಇಲ್ಲ, ಒಬ್ಬ ಐಟಿ ಕಂಪ್ನಿ ಎಂಪ್ಲಾಯಿಗೂ ಕಮ್ಮಿ ಇಲ್ಲ. ಅದು ಒಂದು ಕಂಪ್ನಿ ಇವ್ರ ರೈತರು ನಿಮಗ್ ಗೊತ್ತು, ಹುಡುಗಿರ್ ಗೊತ್ತಾಗ್ತಾ ಇಲ್ವಲ್ಲ. ನಿಜ ಹುಡುಗಿರ್ ಗೊತ್ತಾಗ್ತಾ ಇಲ್ಲ. ಇವಾಗ ನಾವೇನೋ ನೀವ್ ಹೇಳಿರೋದು ನಾನು ಮಾತಾಡ್ತಾ ಇದ್ದೀನಿ. ನಿಜ ಅಲ್ವಾ, ನೀನ್ ಹೇಳಿರೋದು ನಾನು ಮಾತಾಡ್ತಾ ಇದ್ದೀನಿ. ಹುಡುಗಿರ್ ಗೊತ್ತಾಗ್ತಾ ಇಲ್ವಲ್ಲ. ಮಾತೇ ಇಲ್ಲ. ಹುಡುಗಿರ್ ಏನಂದ್ರೆ ಇವಾಗ ಶೋಕಿ ನೋಡ್ತಾರೆ. ಶೋಕಿ ಶೋಕಿ ಅಂತೆ. ಶೋಕಿ ನಿಜ ಏಯ್ ಹಂಗೆ ಹಿಂಗೆ ಶೋಕಿ ನೋಡ್ತಾರೆ ಅಲ್ವಾ. ಪಾಪ ಅವ್ರ ರೈತರ ಕಷ್ಟ ಗೊತ್ತಾಗಲ್ಲ. ಯಾಕಂದ್ರೆ ಹೆಣ್ಣು ಕೊಡೋದು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಏನಾದ್ರು ರೈತ ಶೋಕಿ ಮಾಡೋದಕ್ಕೆ ಇಳ್ದ ಫೀಲ್ಡ್ಗೆ ಅಂತ ಹೇಳಿದ್ರೆ, ಈಗೇನ್ ಪ್ರೆಸೆಂಟ್ ಯಾರು ಶೋಕಿ ಮಾಡ್ತಾ ಇದಾರೆ ಅವರೆಲ್ಲ ಅಡ್ರೆಸ್ ಇಲ್ಲದೆ ಹೊಟ್ಟೋಗ್ಬಿಡ್ತಾರೆ. ನಾವು ಹೆಣ್ಮಕ್ಳು ಎತ್ತಿದೀವಿ, ಬೇರೆ ಹೆಣ್ಮಕ್ಳ ಮೇಲೆ ಹೇಳ್ಬಾರ್ದು. ನಾವು ಎತ್ತಲಿಲ್ಲ ಅಂದ್ರೆ ಬೇರೆ ಹೆಣ್ಮಕ್ಳ ಮೇಲೆ ಹೇಳ್ಬೋದು. ಆಂಟಿ, ನಿಮ್ಮ ಹೆಣ್ಮಕ್ಳನ್ನ ರೈತರಿಗೆ ಕೊಟ್ಟಿದ್ದೀರಾ? ಇಲ್ಲ. ಯಾಕೆ ಆಂಟಿ? ನೀವೇ ಕೊಟ್ಟಿಲ್ಲ, ಇವರೇ ಕೊಟ್ಟಿಲ್ಲ ಹೆಣ್ಮಕ್ಳನ್ನ ರೈತರಿಗೆ, ಯಾಕೆ? ರೈತರಿಗೆ ಕೊಡ್ಬೇಕು ಅಂತ ಅಂದ್ರೆ ಅದಾಗ್ಲಿಲ್ಲ. ನಾವು ಬ್ರಾಹ್ಮಣರು. ಇವಾಗ ಒಬ್ರು ನನ್ ಮಗನೂ ಐಟಿವಿಟಿ ಕೆಲಸ ಮಾಡ್ತಾನೆ, ನನ್ ಮಳಿಯ ಪ್ರೊಫೆಸರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಹಳ್ಳಿ ಅಂದ್ರೆ ಅದೃಷ್ಟ ಅಂತ ಸಿಕ್ಕಿದ್ರೆ ಕೊಟ್ಬಿಡ್ತಾ ಇದ್ವಿ. ಅದೃಷ್ಟ ಸಿಕ್ಲಿಲ್ಲ, ಒಳ್ಳೆ ಕಡೆ ಸಿಕ್ಕಿಲ್ಲ. ನಿಜ ಏನು ಮಾಡಕ್ಕಾಗಲ್ಲ. ರೈತ ಕಷ್ಟ ಬಿಟ್ರೇನೆ ಇಲ್ಲ ಅನ್ನ ನಮ್ಗೆ. ನಿಮ್ಗೆ ನಿಜ ಇಲ್ಲ ಅಂದ್ರೆ ಅನ್ನನೂ ಇಲ್ಲ, ಏನೂ ಇಲ್ಲ. ರೈತ ಕಷ್ಟಪಟ್ರೇನೆ ಇವ್ರಿಗೆಲ್ಲಾರ್ಗು ಊಟ ಅಲ್ವಾ. ಅವನೇ ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ಮಳೆ ಬರ್ಬೇಕು, ಅವ್ರಿಗೂ ಲಾಸ್ ಆಗುತ್ತೆ. ನಿಜ ಅವನೇ ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಏನಾಗ್ತೀರಾ? ಅಷ್ಟೇ, ಅದಕ್ಕೇನೆ ಅಲ್ವಾ ದುರಾಂಕಾರದಿಂದ ಹೆಣ್ಣು ಹೋಗ್ತಾ ಇಲ್ಲ ಅಂತ. ಮುಂದಿನ ದಿನಗಳಲ್ಲಿ ರೈತನ್ಗೆ ಎಂತ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳಿದ್ರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಚೆನ್ನಾಗಿ ಮಾತಾಡಿದ್ರಿ. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನಿಮ್ ಫೋನಲ್ಲಿ ಬರುತ್ತೆ. MNG ಕಿರಣ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ. ಬನ್ನಿ ಇಲ್ಲಿ ಪರವಾಗಿಲ್ಲ, ಯಾವ್ದೇ ಕ್ವಶನ್ಸ್ಗಳಲ್ಲ, ಬನ್ರಿ. ಯಾಕ್ರಿ ನಾಚ್ಕೊಂತೀರಾ? ನಾಚಿಕೆಲ್ಲ ಊರಿನ ನಾಚಿಕೆ. ನಿಮ್ಮ ಹೆಸರು? ಸ್ನೇಹ. ನಮ್ಮ ಮಾವ ಮಗಳ ಹೆಸರು ಸ್ನೇಹಾನೆ. ಮಾಯಾ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಂದು ECE ಆಗಿದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಓಕೆ, ಇಂಜಿನಿಯರಿಂಗ್. ನೀವು? ಮೆಡಿಕಲ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ? ಓಕೆ, ಲ್ಯಾಬ್ ಟೆಕ್ನಿಷಿಯನ್. ನಮ್ಮ ತಂಗಿನೂ ಅದೇ ಸೇಮ್ ತೊಗೊಂಡಿರೋದು ಕೋರ್ಸ್. ಓಕೆ, ಇತ್ತೀಚಿನ ದಿನಗಳಲ್ಲಿ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ, ಗೊತ್ತಾ? ರೈತರ ಬಗ್ಗೆ ಗೊತ್ತಿಲ್ವಾ? ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಗೊತ್ತಾ? ಕಾಂಟ್ರವರ್ಸಿ ಆಗ್ತಾ ಇದೆ. ರೈತರಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಅವರೇ ಕ್ವಶನ್ ಮಾಡ್ತಾ ಇದ್ದಾರೆ. ರೈತರಿಗೆ ಹೆಣ್ಣು ಕೊಡಿ ಅಂತ. ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ? ನಿಮ್ಮ ಒಪಿನಿಯನ್ ಹೇಳಿ. ಯಾಕೆ ಅಂತಂದ್ರೆ ಅವರು ರೈತರು ಎಲ್ಲ ಎಜುಕೇಶನ್ ಇರಲ್ಲ ಅಂತ ಹೇಳಿದ್ರೆ ಅದರ ಆಗ್ತಿದೆ. ಬಟ್ ಅದೇ ಬೆಸ್ಟ್ ಕಂಪೇರ್ ಮಾಡ್ಕೊಂಡ್ರೆ ಈಗಿನ ಜನರೇಷನ್ ಅಲ್ಲಿ ಎಜುಕೇಶನ್ ಮಾಡಿರೋರೇ ಅಗ್ರಿಕಲ್ಚರ್ಗೆ ಹೋಗ್ತಾ ಇದ್ದಾರೆ. ಅಗ್ರಿಕಲ್ಚರ್ ಇಸ್ ದ ಬೆಸ್ಟ್ ಕಂಪೇರ್ ಟು ಈ ಕಡೆ ಬಂದು ವರ್ಕ್ ಮಾಡೋಕ್ಕಿಂತ ಎಲ್ಲ ಬಿಟ್ಟು ಅಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಂಡು ಪೇರೆಂಟ್ ಜೊತೆ ಇರೋದು ಜಾಸ್ತಿ. ಎಜುಕೇಶನ್ ನೋಡ್ತಾ ಇದ್ದಾರೆ, ಬಟ್ ಅವರು ಬ್ಯಾಕ್ ಗ್ರೌಂಡ್ ನೋಡ್ತಾರೆ. ಎಜುಕೇಶನ್ ಬೇಕು ಅಂತಂದ್ರೂ ಅವರು ಹಿಂದೆ ಇರೋ ಲ್ಯಾಂಡ್ನೆಲ್ಲ ನೋಡ್ತಾರಲ್ವಾ, ಅದನ್ನ ನೋಡ್ತಾ ಇಲ್ಲ. ಫಸ್ಟ್ ಎಜುಕೇಶನ್ ನೋಡ್ತಾ ಇದ್ದಾರೆ, ಔಟ್ ಸೈಡ್ ಸಿಟಿದಲ್ಲಿ ಇರಬೇಕು ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ಬಟ್ ರೈತರೆಲ್ಲಾನು ಏನ್ ಮಾಡ್ತಾ ಇದಾರೆ, ಈಗ
ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ನ ಬಿಟ್ಟು ಎಲ್ಲ ಸಿಟಿ ಕಡೆ ಬರ್ತಾ ಇದ್ದಾರೆ. ಆದರೆ ಏನೋ ಬೆಳೆನ ಬೆಳೆದಿಲ್ಲ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರೋರಿಗೆಲ್ಲ ಊಟ, ಮತ್ತು ಬೇರೆ ಕಡೆ ಇರೋರೆಲ್ಲ ಊಟ ಏನು ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ? ರೈತರಿಗೆಲ್ಲ ಬೇಕು ಅಂತ ಸಪೋರ್ಟ್ ಮಾಡ್ಬೇಕು. ಫಸ್ಟ್ ರೈತ ಇದ್ರೇನೆ ತಾನೇ ಫಸ್ಟ್ ಏನಾದ್ರು ನಮ್ಗೆ ಊಟ ಇಡೀ ದೇಶನ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ, ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳಲ್ಲ. ಅವರೇ ಇಲ್ಲ ಅಂತಂದ್ರೆ ಯಾವ್ದು ಊಟನೇ ಇರಲ್ಲ. ಅವರೇ ಇಲ್ಲ ಅಂದ್ರೆ ನಾವೇ ಅವ್ರಿಗೆ ಸ್ಕೋಪ್ ಕೊಡ್ತಾ ಇಲ್ವಲ್ಲ ಮೇನ್. ಅದೇ ಏನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ಇಲ್ಲಿ ಸಿಟಿದಲ್ಲಿ ಆಪರ್ಚುನಿಟೀಸ್ ಎಷ್ಟು ಇಲ್ಲಿನೂ ಸಿಗಲ್ಲ, ಬಟ್ ಅದು ಗೊತ್ತು. ಬಟ್ ಇವ್ರಿಗಿಂತನೂ ರೈತರಿಗೆ ಸ್ಕೋಪ್ ಕೊಟ್ರೆ ನಮ್ಮ ದೇಶ ಇನ್ನೂ ಮುಂದೆ ಹೋಗುತ್ತೆ. ಅವ್ರು ಬೆಳೆದಿರೋಂಥ ಬೆಳೆಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ, ಒಂದು ಬೆಲೆ ಸಿಗ್ತಾ ಇಲ್ಲ. ನಿಮ್ಮ ಮದುವೆ ಟೈಮ್ಗೆ ಏನಾದರೂ ರೈತನ ಕಡೆಯಿಂದ ಒಂದು ಪ್ರಪೋಸಲ್, ಮ್ಯಾರೇಜ್ ಪ್ರಪೋಸಲ್ ಬಂತು ಅಂತ ಹೇಳಿದ್ರೆ ಒಪ್ಕೊಂತೀರಾ? ಪಕ್ಕ 100%, 2000%. ಸೂಪರ್ ಗುರು. ನನಗೆ ಇಷ್ಟ ಅದು, ಬಟ್ ಈ ಕಡೆ ಇರೋಕ್ಕಿಂತ ನನಗೆ ಹಳ್ಳಿ ಇಷ್ಟ. ಓಕೆ ನೀವು ಸೇಮ್ ಕರೆಕ್ಟಾಗಿ ಹೇಳಿ. ನಾವು ಹುಡುಕ್ತಾ ಇರೋದೇ ಆ ಥರ ಅವ್ರನ್ನ. ನಮ್ಮನೆಯ ತುಳಸಿ ಗಟ್ಟೆ ಈಗಿನ ಕಾಲದಲ್ಲಿ ರೈತರಿಗೆ ಹೆಣ್ಣು ಕೊಡ್ತಿಲ್ಲ, ಆಮೇಲೆ ಈ ಅಡಿಗೆ ಕೆಲಸ ಮಾಡ್ತಿರೋರಿಗೆ ಕೊಡ್ತಿಲ್ಲ, ಪುರೋಹಿತರುಗಳಿಗೆ ಕೊಡ್ತಿಲ್ಲ. ನೀವು ಪುರೋಹಿತ್ರಾ? ಆ ಇದಕ್ಕೆ ಸಂಬಂಧಪಟ್ಟವ್ರೆ. ಗೊತ್ತಾಯ್ತು ನನಗೆ. ಹೇಳಿ ಮತ್ತೆ ಇನ್ಯಾರ್ಯಾರಿಗೆ ಹೆಣ್ಣು ಕೊಡ್ತಾ ಇಲ್ಲ? ಅದೇ ಸ್ವಲ್ಪ ಕಮ್ಮಿ ಓದೋರಿಗೆ, ಮತ್ತೆ ಈ ಹಳ್ಳಿಲಿ ಇರೋರಿಗೆ. ಸಿಟಿಲಿ ಇರೋರೇ ಬೇಕು ಅಂತಾರೆ. ಎಲ್ಲ ಅದು ಡಿಗ್ರಿ ಮಾಡಿರ್ಬೇಕು, ಎಲ್ಲ ಅಲ್ಲೇ ಸಿಟಿಲೇ ಇರಬೇಕು ಅಂತಾರೆ. ತಂದೆ ತಾಯಿ ಎಲ್ಲರೂ ಇರಲಿ, ಹುಡುಗ ಸಿಟಿಲಿ. ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ? ಯಾಕೆ, ಏನು ರೀಸನ್ ಅಂತ? ಅಲ್ಲೋಗಿ ಹೆಣ್ಮಕ್ಳು ಕಷ್ಟಪಡಬೇಕು. ಓಕೆ. ವ್ಯವಸಾಯದ ಬಗ್ಗೆ ಎಲ್ಲ ಈಗಿನ ಕಾಲದಲ್ಲಿ ಯಾರು ಹೆಣ್ಮಕ್ಳುಗಳು ತಿಳ್ಕೊಂಡಿರಲ್ಲ. ಅಲ್ಲಿ ಹೋಗಿ ಇಲ್ಲೆಲ್ಲ ಸಿಟಿಲಿ ಬೆಳೆದ್ಬಿಟ್ಟು ಅಲ್ಲಿ ಹೋಗಿ ಕಷ್ಟಪಡೋದಕ್ಕೆ ಯಾರು ಒಪ್ಪಲ್ಲ. ಮೇನು ಈ ತರ ಚೈನಿ ಕೆಲಸ, ಶೋಕಿ ಕೆಲಸ ಮಾಡಕ್ಕೆ ಅಲ್ಲಿ ಆಸ್ಪದ ಇಲ್ಲ, ನಿಜ. ಪರ್ಮಿಷನ್ ಇಲ್ಲ. ಹಾಗಾಗಿ ಪರ್ಮಿಷನ್ ಇದ್ರೂ ಅಲ್ಲಿ ಯಾರು ನೋಡೋರಿಲ್ಲ, ಮಾಡೋರಿಲ್ಲ, ಏನಿಲ್ಲ. ಇಲ್ಲ ನೋಡಿ ಯಾವ ಪಾರ್ಟಿ ಜನಗಳು ಯಾವ ತರ ಡ್ರೆಸ್ಗಳು ತಗೊಂಡು ಯಾವ ತರ ಶೋಕಿ ಮಾಡ್ಕೊಂಡು ಓಡಾಡ್ತಾರೆ. ಗೊತ್ತಾಯ್ತಾ? ಹಂಗಾಗಿ ಈಗ ಮನೆಯಲ್ಲಿ ತುಂಬಾ ಅನುಕೂಲ ಇರೋ ಹೆಣ್ಮಕ್ಳು ಕೂಡ ನಾವು ಆಚೆ ಹೋಗ್ಬೇಕು, ನಾವು ಆಚೆ ದುಡಿಬೇಕು ಅಂತಾರೆ. ಯಾಕೆ ಹೇಳಿ? ಈ ಒಂದು ರೀಸನ್. ಎಲ್ಲರೂ ಶೋಕಿ ಮಾಡೋದಕ್ಕೆ ಬಂದ್ಬಿಟ್ರೆ ಇವ್ರನ್ನ ನೋಡ್ಬಿಟ್ಟು ರೈತನೂ ಬರ್ತಾನೆ. ಯಾಕೆ ಹೇಳಿ? ನಮಗೆ ಅಂದ್ರೆ ರೈತನಿಗೆ ಹೆಣ್ಣು ಕೊಡ್ತಾ ಇಲ್ಲ, ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಸಿಟಿಗೆ ಹೋದ್ರೆ ನಮ್ಗೆ ಎಲ್ಲರೂ ಹೆಣ್ಣು ಕೊಡ್ತಾರೆ ಅಂದ್ಬಿಟ್ಟು ಆ ಬೆಳೆ ಬೆಳೆಯೋದನ್ನೇ ಬಿಟ್ಟು, ಅಗ್ರಿಕಲ್ಚರ್ ಮಾಡೋದನ್ನೇ ಬಿಟ್ಟು ಅವನು ಸಿಟಿಗೆ ಬರ್ತಾನೆ, ಸಿಟಿ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ? ಅವನು ಎಲ್ಲರೂ ರೈತರೆಲ್ಲ ಬಂದ್ಬಿಟ್ರೆ ನೆಕ್ಸ್ಟ್ ಅಲ್ಲಿ ಬೆಳೆ ಬೆಳೆಯೋದು ಯಾರು? ನಮಗೆ ಬೆಳೆ ಬೆಳೆಯೋಕೆ ಯಾರು ಇಲ್ಲ. ಕೊನೆಗೆ ಏನಾಗುತ್ತೆ? ತಿನ್ನೋ ಅನ್ನಕ್ಕೂ ಕಲ್ ಬೀಳುತ್ತೆ. ನಿಜ, ಹಂಗಾಗತ್ತೆ. ಹಾಗಾಗಿ ಈಗಿನ ಒಂದು ಇದರಲ್ಲಿ ಎಲ್ಲ ಹೆಣ್ಮಕ್ಳು ಹೆತ್ತಿರೋರು ಒಂದು ರೈತರನ್ನ ಉದ್ಧಾರ ಮಾಡಬೇಕು. ಆ ಕಡೆ ಹೋಗಿ ಇಲ್ಲಿ ನೋಡಿ, ಇವಾಗ ಐಟಿ ಲೆವೆಲ್ ಹುಡುಗರು ಕೂಡ ಎಷ್ಟೋ ಜನ ಅಗ್ರಿಕಲ್ಚರ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ಅಲ್ಲೆಲ್ಲ ಫಾರ್ಮ್ ಹೌಸ್ಗಳು ಮಾಡ್ತಾ ಇದ್ದಾರೆ, ಬೇಕಾದಂಗೆ ತೆಂಗಿನ ತೋಟ, ಅಡಿಕೆ ತೋಟ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ಕೊಂಡು ನಮ್ಗೆ ಇದು ಶಾಶ್ವತ ಅಲ್ಲ ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ. ನಿಜ. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಸಿಟಿ ಲೈಫ್ ಅಂದ್ರೆ ಪರ್ಮನೆಂಟ್ ಅಲ್ಲ ಅನ್ಕೊಂಡಿದ್ದಾರೆ. ಎಷ್ಟೋ ಜನ ಆ ಕಡೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತಾನು ಅನ್ಕೊಂಡಿದ್ದಾರೆ. ಒಟ್ಟಲ್ಲಿ ರೈತ ನಮ್ಮ ಬಂಧು, ದೇಶದ ಬೆನ್ನೆಲುಬು ಅಂತ ಒಂದು ಟೈಟ್ಲೇ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ನಮ್ಮ ಜೀವನ ಇಲ್ಲದೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಹಳ್ಳಿಲಿ ಬೆಳೆದವರೇನೆ. ಅಂದ್ರೆ ನಮ್ಗೆ ರೈತರೇ ಬೇಡ ನನಗೆ ಸಿಟಿ ಹುಡುಗ ಬೇಕು ಅಂತ ಹೇಳ್ತಾ ಇರ್ತಾರಲ್ಲ ಹುಡುಗಿರು, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಮನವೊಲಿಸ್ಬೇಕು. ನಾವು ತಂದೆ ತಾಯಿಗಳಾದವರು ಮನವೊಲಿಸ್ಬೇಕು. ಇಲ್ಲಮ್ಮ, ಆ ಜೀವನನೂ ಒಂಥರ ಸುಖಮಯವಾದ ಜೀವನ ಇದೆ. ಅದರಲ್ಲೂ ಇದೇ ದುಡ್ಡನ್ನ ಅಲ್ಲಿ ಖರ್ಚು ಮಾಡ್ಕೊಂಡು ನಾವು ಯಾವ ಥರ ಬೇಕಾದ್ರೂ ಜೀವನ ಮಾಡ್ಬೋದು. ಈ ಥರನೇ ನಾವು ಸಿಟಿನಲ್ಲೇ ಬಂದು ಜೀವನ ಮಾಡಬೇಕು ಅಂತ ಏನೂ ಇಲ್ಲ. ಬೇಕಾದಂಗೆ ಅಲ್ಲೂ ರೂಪಿಸ್ಕೋಬೋದು ಎಲ್ಲ ಥರ. ಇಲ್ಲಿರೋರೆಲ್ಲ ಅಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರಲ್ಲ. ನಿಜ. ಆ ಕಡೆ ಹೋಗ್ಬಿಟ್ಟು ಫಾರ್ಮ್ ಹೌಸ್ಗಳಂತೆ ಅಲ್ಲಿ ಒಂಥರ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ. ನಿಜ. ಈ ಐಟಿ ಹುಡುಗರಿಗೆ ಕಣ್ಣು ತಲೆನೋವು ಬರ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ವಾರ 2 ವಾರ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜ. ಹಾಗಾಗಿ ಅಲ್ಲಿ ಜೀವನನು ಸುಖಮಯವಾಗಿದೆ. ಪೇರೆಂಟ್ಸ್ನ ಅದು ಅರ್ಥ ಮಾಡ್ಕೋಬೇಕು, ಮತ್ತು ಮಕ್ಕಳು ಅರ್ಥ ಮಾಡ್ಕೋಬೇಕು. ಪೇರೆಂಟ್ಸ್ ಏನು ಹೇಳ್ತಾರೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು ಅಷ್ಟೇ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೇಳಿದ್ದು ಒಂದೊಂದು ಪಾಯಿಂಟ್ ಅಲ್ಲೂ ಒಂದೊಂದು ಅರ್ಥ ಇದೆ, ಅದನ್ನ ಅರ್ಥ ಮಾಡ್ಕೊಬೇಕು ಅಷ್ಟೇ. ಈಗಿನ ಕಾಲದ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಸೊ ನೀವು ರೈತರಾ? ನಾವು ರೈತರಾಗಿತ್ತು. ಊರಲ್ಲಿ ಬೈಕು ಕೆಲಸಕ್ಕೆ ಬಂದು ಸ್ವಲ್ಪ ಟೆಂಪ್ರರಿ, ನಂತರ ಕಡೆಗೆ ಬ್ಯಾಂಕ್ ಸಿಕ್ತು. ಬ್ಯಾಂಕ್ ಸಿಕ್ಕಿದ್ರಿಂದ ನಮಗೊಂದು ಹೆಣ್ಣು ಕೊಟ್ಟರು.
ನೋಡಿ ಗುರು ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ. ನಾವು ಊರಲ್ಲೇ ಮಂಗ ಮುಚ್ಕೊಂಡು ಹೋಗ್ತೀವಿ. ಹಾ, ಊರಲ್ಲಿ ಜಮೀನೆಲ್ಲ ಮಾರ್ಬಿಟ್ರಾ? ಮಾಡಿಬಿಡ್ತಾರೆ. ನಮ್ಮ ತಮ್ಮ ತೀರಿ ಹೋದ, ಹಾ. ಎಲ್ಲ ಸೇಲ್ ಮಾಡಿಬಿಡ್ತೆ ಎಲ್ಲ ನಿಂತ್ಕೊಂಡು. ಓ, ಅಲ್ಲಿ ಯಾರು ನೋಡ್ಕೊಂಡವ್ರು ಇಲ್ಲ ಅಂದ್ಬಿಟ್ಟು ಸೇಲ್ ಮಾಡ್ಬಿಟ್ರಿ. ಮುಚ್ಚೆ ಕಾಡೆ ಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಇವಾಗ ಊರಿಂದ ಇದಕ್ಕೆ ಊರಿನಲ್ಲಿ ಇರುವವರಿಗೆ ಸರ್ಕಾರದಿಂದ 5 ಪೈಸೆ ಬೆಂಬಲ ಇದೆ. ಹಳ್ಳಿಗಳಲ್ಲಿ ಸುಮ್ಮನೆ ಮಾತಾಡ್ತಾರೆ. ನಿಮ್ಮ ಪ್ರಕಾರ ಹಳ್ಳಿ ಬೆಟ್ರಾ ಸಿಟಿ ಬೆಟ್ರಾ? ಹಳ್ಳಿಯೇ ಬೆಟರ್ ಫಾರ್ ಗುಡ್ ಲೈಫ್. ಓಕೆ. ಬಟ್ ಸಿಟಿಯಲ್ಲಿ ಔಟ್ ಹುಟ್ಟಿದ ಮೇಲೆ ಬದುಕಬೇಕಲ್ಲ. ನಿಜ ನಿಜ. ಸಿಟಿಯಲ್ಲಿ ಹಳ್ಳಿಯಲ್ಲಿ ಆಗುದಿಲ್ಲ. ಹಳ್ಳಿಯಲ್ಲಿ ಹೆಣ್ಣೆ ಕೊಡ್ತಿದ್ಮೇಲೆ ಮತ್ತೆ ಸಂಸಾರ ಏನಿದೆ ಅಲ್ಲಿ? ಯಾಕೆ ಹೆಣ್ಣು ಕೊಡ್ತಾ ಇಲ್ಲ? ಹಳ್ಳಿ ಜನಗಳಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ? ರೈತರಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ? ಕೊಟ್ರೆ ಏನೆಲ್ಲ ಆಗುತ್ತೆ? ರೈತರಿಗೆ ಬಿಡಿ, ಇವನ್ ಲೆಕ್ಚರರ್ಸ್ ಸಹ ಲಕ್ಷಗಟ್ಟಲೆ ಸಂಬಳ ತಗೊಂಡವ್ರು ಹೆಣ್ಣಿಲ್ಲ. ಬೆಂಗಳೂರು ಕರ್ಕೊಂಡು ಹೋಗ್ತೀರಾ, ಸಾಫ್ಟ್ವೇರ್ ಅಲ್ಲಿ ಇದ್ದೀರಾ ಅಂಥವ್ರಿಗೆ ಮಾತ್ರ ಹೆಣ್ಣು. ಓಕೆ. ಹೆಣ್ಣು ಕೊಡೋರು ಮಾಡ್ಕೊಂಡು ಮಿಸ್ಟೇಕ್ ಇದು. ನಮ್ಮವರೇ ಈಗ ಹೆಣ್ಣು ಬೇಡ ಗಂಡು ಅಂದ್ಕೊಂಡು ಹೆಣ್ಣನ್ನು ನೆಗ್ಲೆಕ್ಟ್ ಮಾಡಿದ್ರು. ಈಗ ಕಾಲವೇ ಉಲ್ಟಾ ಹೊಡಿತಾ ಇದೆ. ಓಕೆ ಓಕೆ. ಕರೆಕ್ಟಾಗಿ ನಾವು ಕಾಲಕ್ಕೆ ಮೋಸ ಮಾಡಿದ್ರೆ ಕಾಲ ನಮಗೆ ನಿಜ ನಿಜ ನಿಜ. ನಾವು ಬೇಡ ಅನ್ನೋರಿಗೆ ಹೆಣ್ಣು ಕೊಡ್ತಿಲ್ಲ ಅನ್ನೋರಿಗೆ ಹುಟ್ಟಿದ್ದು ಎಲ್ಲಿ ಅನ್ಬೇಕಲ್ಲ, ಹೊಟ್ಟೆ ಇಲ್ಲಲ್ಲ. ನಿಜ, ತಾಯಿ ಹೊಟ್ಟೆ ಅಲ್ಲ. ಅದ್ರ ಬಗ್ಗೆ ಕೈಂಡ್ನೆಸ್ ಇಲ್ಲ. ಹೆಣ್ಣಂದ್ರೆ ಬೇಡ ಅಂತ ಅಷ್ಟೇ ಹೊರತು ನಾವು ಇಲ್ಲಿಂದ ಬಂತಂದ್ರೆ ಆಲೋಚನೆ ಮಾಡಿದ್ರೆ ಅಲ್ಲೇ ಉತ್ತರ ಇದೆ. ನಿಜ ನಿಜ ನಿಜ. ಆಲೋಚನೆ ಮಾಡೋದಿಲ್ಲ. ಅದಕ್ಕೆ ಪ್ರಕೃತಿ ಏನು ಮಾಡುತ್ತೆ, ನೀವು ಮಾಡಿಸ್ತೇನೆ ಅದ ಆಗ್ತೇನೆ. ರೈತರು ಬೇಡ ಅಂತ ಹೇಳೋ ಹೆಣ್ಮಕ್ಳಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್. ಎಜುಕೇಷನ್ ಹೆಣ್ಮಕ್ಳಿಗೆ ಕೊಟ್ಟಿದ್ರಿಂದ ಇವಾಗ ಅವ್ರು ಮುಂದುವರೆದಿದ್ದಾರೆ. ಮೊದಲು ಎಜುಕೇಷನ್ ಕೊಡ್ತಾ ಇರಲಿಲ್ಲ. ಹೆಣ್ಮಕ್ಳು ನೋಡ್ತಿದ್ರು, ಅಯ್ಯೋ ಹೆಣ್ಣ ಅದು ಪ್ರಾಯಕ್ಕೆ ಬರುವವರಿಗೆ ಪ್ರಾಯಕ್ಕೆ ಬಂದು SLC ಓದಿಗತ್ತಿ ಮದುವೆ ಮಾಡಿಕೊಡ್ತಾರೆ, ಜವಾಬ್ದಾರಿ ಕಳ್ಕೊಂಡು ವೈಫ್ ಆರ್ ದಿ ವಾಂಟ್ ಚಿಲ್ಡ್ರನ್ ಲೈಕ್ ದಟ್. ಅಂಥವರಿಗೆ ಮಕ್ಕಳಂತಕ್ಕೆ ಎಜುಕೇಷನ್ ಝೀರೋ ಆಗಿತ್ತು ಹಿಂದಿನ ಕಾಲದಲ್ಲಿ. ಇವಾಗ ಎಜುಕೇಷನ್ ಮುಂದಾಗಿದೆ, ಹೆಣ್ಮಕ್ಳು ಮುಂದೋಗಿದ್ದಾರೆ, ಗಂಡು ಮಕ್ಕಳು ಹಿಂದಿದ್ದಾರೆ. ಸೂಪರ್ ಆಗಿ ಹೇಳಿದ್ರು. ಮೈ ಆಟೋಗ್ರಾಫ್ ಒಂದು ಸುದ್ದಿ ಪಿಕ್ಚರ್ ನೋಡಿದ್ದೀರಾ ನೀವು? ಸೇಮ್ ಸ್ಟೋರಿ. ಓಕೆ. ಅದಕ್ಕೆ ಪಿಕ್ಚರ್ ಸೆಲ್ಯೂರಿಟಿ ಬಳಿ ಹೊಡ್ತದೆ. ನೀವೇನಾದ್ರೂ ಹೆಣ್ಮಕ್ಳ ಬಗ್ಗೆ ಅರ್ಥ ಮಾಡ್ಕೊಬೇಕು, ಈಗಿನ ಕಾಲದ ಜನ್ರೇಷನ್ ಅರ್ಥ ಮಾಡ್ಕೊಬೇಕಂದ್ರೆ ಮೈ ಆಟೋಗ್ರಾಫ್ ಮೂವಿನ ನೋಡಿ, ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಎಷ್ಟು ನೋಡಿದಿರಾ ಮೂವಿನ? ಟಿವಿಯಲ್ಲಿ ಒಂದು 50 ಸಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಂದ್ರೆ ಟಿವಿಯಲ್ಲಿ ಹಾಕ್ದಾಗೆಲ್ಲ ನೋಡಿದೀರಾ? ಸುದೀಪ್ ಪಿಕ್ಚರ್, ಆ ಪರ್ಟಿಕ್ಯುಲರ್ ಪಿಕ್ಚರ್. ಓಕೆ ಓಕೆ. ಅಶ್ವಿನಿ. ನಿಮ್ಮ ಹೆಸರು? ಐಶ್ವರ್ಯ. ಓಕೆ. ಐಶ್ವರ್ಯ ತರನೇ ಇದ್ದೀರಾ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡ್ತಿದ್ದಪ್ಪ ಅವನು. ನಿಮ್ಮ ಮಗಳ? ಅಯ್ಯೋ ಸಿಸ್ಟರಾ? ಸರಿ, ಓಕೆ. ಮ್ಯಾಮ್ ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ? ಓಕೆ. ಈಗ ತುಂಬಾನೇ ಕಾಂಟ್ರವರ್ಸಿ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ. ನಿಮ್ಮ ಒಪಿನಿಯನ್ ಏನು? ನೀವು ರೈತರೇನಾ? ಒಳ್ಳೆ ಕೆಲಸ ಆಯ್ತು, ನನಗೆ ರೈತರು ಸಿಕ್ಕಿದೆ, ಒಳ್ಳೆ ಕೆಲಸ ಆಯ್ತು. ನಿಮ್ ಟಾಪಿಕ್ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ. ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಈ ಒಂದು ಜನರೇಷನ್ ಅಲ್ಲಿ ಅಂತ? ಓಕೆ. ಸರಿ, ಏನಕ್ಕೆ? ಯಾಕೆ ರೈತರು ಕೊಟ್ರೆ ಯಾಕೆ ಅವ್ರು ಚೆನ್ನಾಗಿ ನೋಡ್ಕೊಳಲ್ವಾ ಅಂತ? ಮನೆ ಕಡೆ ಮಾಡ್ಬೇಕು, ಹಸು ಎಮ್ಮೆ ನೋಡ್ಕೋಬೇಕು, ಬರೀ ಬಿಸಿಲಲ್ಲೇ ಇರ್ಬೇಕಂತ ಹೇಳ್ತಾರೆ ಅಷ್ಟೇ. ಇಲ್ಲಿದ್ರೆ ಆರಾಮಾಗಿ ಮನೇಲಿ ಇರ್ಬೋದಲ್ಲ. ಬೆಂಗಳೂರು ಸಿಟಿ ಲೈಫ್ ಇರ್ತಾರ, ಹಳ್ಳಿ ಲೈಫ್. ಎಜುಕೇಶನ್ ಮಾಡಿರೋರು ರೈತರು ಹುಡುಗರನ್ನ ಒಪ್ಕೊಳಲ್ಲ. ಯಾಕಂದ್ರೆ ಅವ್ರನ್ನ ಒಪ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ಹಳ್ಳಿ ಜೀವನದಲ್ಲಿ ಕೆಲಸ ಮಾಡಕ್ ಆಗಲ್ಲ. ಈಗ ನೀವೇ ಹೇಳಿದ್ರಿ ಅಲ್ವಾ, ಯಾಕೆ ಅಂತ? ನೀವು ರೈತರಾಗಿ ಹಳ್ಳಿನೇ ಬೆಸ್ಟ್. ಯಾಕೆ? ಯಾಕಂದ್ರೆ ನಾವು ಸಾಯೋವರೆಗೂ ಜೀವನ ಮಾಡಕ್ ಆಗಲ್ಲ ಇಲ್ಲಿ ಸಿಟಿಯಲ್ಲಿ. ಜೀವನ ಇಲ್ಲಿ ಸಿಗಲ್ಲ. ಯಾಕೆ ಅದನ್ನ ಅರ್ಥ ಮಾಡ್ಕೊಂತಲ್ಲ? ಈಗಿನ ಕಾಲದಲ್ಲಿ ಮೈಂಡ್ ಸೆಟ್ ಒಂದೊಂತರ ಇರುತ್ತೆ. ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಈಗ ನಾವ್ ಹಳ್ಳಿಗೆ ಹೋಗ್ಬೇಕಂದ್ರೆ ಈಗ ಇವ್ರು ಬರಲ್ಲ ಆತರ. ನಾನ್ ಸಿಟಿಗೆ ಇರ್ಬೇಕಂತಾರೆ. ಒಬ್ರು ಕಂಪ್ನಿ ಕೆಲ್ಸಕ್ಕೆ ಹೋಗೋರ್ನೇ ಮದ್ವೆ ಆಗ್ಬೇಕು, ಇಲ್ಲ ಅಂದ್ರೆ ಗೌರ್ಮೆಂಟ್ ಜಾಬ್ ಇರೋರ್ನೇ ಮದ್ವೆ ಆಗ್ಬೇಕಂತಾರೆ. ಏನು ಮಾಡಕ್ಕಾಗಲ್ಲ. ಅದೇ ತಂದೆ ತಾಯಿಯವರು ಇರೋರು ಅವ್ರಿಗೆ ಅಷ್ಟೇ. ಅಂದ್ರೆ ನೀವು ರೈತರಾಗಿರೋದ್ರಿಂದ ಅಂದ್ರೆ ರೈತರು ಹುಡುಗರನ್ನ ಅಕ್ಸೆಪ್ಟ್ ಮಾಡ್ತೀರಾ? ಅಂದ್ರೆ ಫ್ಯೂಚರ್ ಅಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬಂತು ಅಂದ್ರೆ ರೈತನ ಕಡೆಯಿಂದ ಅಕ್ಸೆಪ್ಟ್ ಮಾಡ್ತೀರಾ? ಡಿಪೆಂಡ್ ಆಗುತ್ತೆ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್. ಈ ಕಾಂಟ್ರವರ್ಸಿ ಏನಂತಂದ್ರೆ ಆತರ ಮಾಡೋದು ತಪ್ಪಲ್ವಾ? ಯಾಕೆಂದ್ರೆ ಯಾರೇ ಒಬ್ಬ ಮನುಷ್ಯ ಆಗ್ಲಿ ಹುಟ್ಟಿದ ತಕ್ಷಣನೇ ಅವನು ಶ್ರೀಮಂತ ಆಗಿದ್ದಾನೆ ಅಂತ ಯಾರು ಹೇಳಕ್ ಆಗಲ್ಲ. ನಿಜ. ಏನ್ ಬ್ರದರ್? ನಿಜ ತಾನೇ?
ಹಂಗೆ ಅವನೀಗ ಒಂದು ಬೆಳಿತಾ ಬೆಳಿತಾ ಹೇಳಕ್ಕಾಗಲ್ಲ, ಕೋಟ್ಯಾಧಿಪತಿನೂ ಆದ್ರೂ ಆಗ್ಬೋದು. ನಿಜ, ಇವ್ರು ಹೇಳ್ತಾರದು ಕರೆಕ್ಟ್ ಆಗ್ಬೋದು. ಹಾಗಾಗಿ ಈಗ ನನ್ಗೊಬ್ಳು ತಂಗಿತಾಳೆ, ನಾನು ಅವಳನ್ನ ಏನ್ ಮಾಡ್ತೀನಿ, ಒಂದು ಜಮೀನಿದು ಮತ್ತೊಂದು ಇತ್ತೊಂದು ಏನೋ ಒಂದು ನೋಡಿ ಕೊಡ್ತೀನಿ, ಅವ್ರೊಂದು ಫ್ಯೂಚರ್ ಇರುತ್ತೆ ಅಂತ. ಯಾಕೆ ನಿಮ್ ತರಾನೇ ಯಾಕೆ ಎಲ್ಲರೂ ಯೋಚನೆ ಮಾಡಲ್ಲ ಈ ಒಂದು ಸಿಟಿ ಜನ? ಅಣ್ಣ ಈಗ ನಾನಿದ್ದಂಗೆ ಇನ್ನೊಬ್ರು ಇರ್ತಾರೆ ಅನ್ನೋ ಸುಳ್ಳು ಅಲ್ವಾ? ನನ್ನ ಮೈಂಡ್ ಸೆಟ್ ಬೇರೆ, ಅವರ ಮೈಂಡ್ ಸೆಟ್ ಬೇರೆ. ಬೆಂಗಳೂರಲ್ಲಿ ಏನಿದೆ ಅಣ್ಣ, ಏನೇ ಇಲ್ಲ, ಅದೇ ಇದು ಅದೇ ಅಲ್ಲ, ಅದೇ ಬರ್ಲಿ ನಮ್ ಕಡೆ ಹಳ್ಳಿಲಿ ಒಂದ್ ಚಡ್ಡಿ ಹಾಕೊಂಡ್ ಬೇಕಾದ್ರೆ ಇಡೀ ಊರ್ನೇ ಸುತ್ಕೊಂಡು ಬರ್ಬೋದು, ಯಾರು ಹೇಳೋರಿರಲ್ಲ. ನಿಜ ನಿಜ. 12 ಗಂಟೆ ಹೋದ್ರು ಹೋಗ್ಬೋದು, ಹೆಂಗ್ ಬೇಕಾದ್ರೂ ಬಂದ್ಬೋದು. ಯಾರು ಹೇಳ್ತಾರೆ ಯಾರು ಕೇಳ್ತಾರೆ, ಅವ್ರದೇ ಓನ್ ಬಿಸ್ನೆಸ್. ನಾವ್ ಮಾಡಿದ್ದೆ ಬಿಸ್ನೆಸ್. ನಾನು ಈಗ ಹಸುದು ತೆಪ್ಪೆ ಗೆಪ್ಪೆ ಎತ್ತಿದ್ರೆ ನನಗ್ ದುಡ್ಡು, ಅದೇ ಅಲ್ವಾ? ಇಲ್ಲಿ ಒಂದ್ ದಿವಸ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ನ ನಾಳಿಗೆ ಸಂಬಳನೇ ಬರಲ್ಲ. ಸರ್ ಇವತ್ತು ಬೆಂಗಳೂರಲ್ಲಿ ಯಾರ್ಯಾರ ಮನೆ ಮುಂದೆ ಕಾರ್ ಐತೋ ಇಲ್ವೋ, ಅದೇ ಬರ್ಲಿ ನಮ್ ಹಳ್ಳಿ ಕಡೆ ಎಂತೆಂದ್ ಬೇಕು ಸರ್, ಫಾರ್ಚುನರ್ ಬೇಕಾ, ತಾರ್ ಬೇಕಾ, ಆಡಿ ಬೇಕಾ, ಬೆಂಚ್ ಬೇಕಾ, ಯಾರ್ಯಾರು ಬೇಕು ಸರ್? ಅದ್ರ ಬದ್ಲು ಇವತ್ತು 2 ಎತ್ತು ಇಟ್ಟೋನು, 10 ಹಸ ಇಟ್ಟೋನು 2 ಲಕ್ಷ 3 ಲಕ್ಷ ದುಡಿತಾನೆ ತಿಂಗಳಿಗೆ. ಎಂತ ಐಟಿ ಬಿಟಿಗೆ ಹೋಗೋರು ಇವತ್ತು ದುಡಿಯಲ್ಲ. ತಗೊಳ್ಳಿ ಹಳ್ಳಿ ಕಾರು, ಒಂದು ಜೊತೆ ಎತ್ತುಗಳು ಎಷ್ಟು? ಯಾರು ಬೇಡ, ನಮ್ಮ ವರ್ತೂರು ಸಂತೋಷ ತಗೊಳ್ಳಿ ಎಲ್ಲಿದ್ರು ಹಳ್ಳಿಯಲ್ಲಿ ಅದು ಇದು ದನ ಇದ್ ಮಾಡ್ಕೊಂಡಿದ್ರು. ಬಟ್ ಇವತ್ ಬರ್ಲಿ ಕೋಟಿಗವ್ರೆ ಸರ್ ಅವರು. ತುರುವೇಕೆರೆ ಮಸಾಲೆ ಜರಮ್ ಅಂತ MLA ತೇಜು ಮಸಾಲೆ ಇದೆಯಲ್ಲ, ಅವ್ರು ನೋಡಿ ಇವತ್ತು ಒಂದು ಎತ್ ಕೊಟ್ರು ಹಳ್ಳಿ ಕಾರ್ದು ಏಕಲವ್ಯ ಅಂತ, ಅದಿವತ್ ಕೋಟಿಗೆ ಐತೆ ಸರ್ ಅಲ್ಲಿ. ಅದೇ ಹೆಸರು ಬಂದಿದ್ದು ಯಾರ್ದು ಹೇಳಿ, ನಮ್ಮ MLA ಅವ್ರದ್ದು. ರಿಯಲ್ ಆಗಿ 1 ಕೋಟಿನಾ ಎತ್ತು ಸರ್? ಅಷ್ಟಿದೆ ಸರ್ ಅದಕ್ಕೆ ಬೆಲೆ. ಕೋಟಿ ಅಂದ್ರೆ ಅದು ಸಾಮಾನ್ಯ ಪ್ರೈಸ್ ಸರ್. ಈಗ ಇನ್ನೊಂದ್ ಏನ್ ಗೊತ್ತಾ, ನೀವು ಯಾವ ಜನ ಅಂತ ಕೇಳಿದಾಗ ನಾನಪ್ಪ ಗೌಡ್ರು ಅಂತ ಅಂದಾಗ ಗೌಡ್ರು ಇರೋ ಗತ್ತು. ಹಂಗೆ ಅದನ್ನು ದನಗಳಲ್ಲಿ ಬಸವಣ್ಣದಲ್ಲಿ ಸರ್ ಹಳ್ಳಿ ಕರ ಅಂದ್ರೆ ಅದು ಒಂದ್ ರೇಂಜ್. रुको जरा सबर करो, बोला धक्का बुक्की नहीं करने का, आराम से लेने का. ಸರ್ ಇನ್ನೊಂದು ವಿಷಯ ಏನಂದ್ರೆ ಹೇಳಿದ್ರೆ, ಈಗ ಗೌಡ್ರು ಅಂತ ಹೇಳಿದ್ರೆ, ಈಗ ಮತ್ತೆ ಇನ್ನೊಂದ್ ಕಡೆ ಹೋದಾಗೆ ನೀವು ಯಾವ ಕ್ಯಾಸ್ಟ್ ಅಂತ ಹೇಳಿದಾಗ ಅವ್ರು ಮಡಿವಾಳ್ರು ಅಂದ್ರೆ ಮಡಿವಾಳ್ರಿಗೆ ಇರೋ ಗತ್ತು ಗಮ್ಮತ್ತದು. ಯಾಕಂದ್ರೆ ಈಗ ಒಂದ್ ಫಂಕ್ಷನ್ ಹೋಗ್ಬೇಕಂದ್ರು ಮಡಿವಾಳ್ರು ಇಲ್ದಿದ್ ಅದ್ ಕೆಲ್ಸಾನೇ ಆಗಲ್ಲ ಅದು. ಸರ್ ಇನ್ನೊಂದ್ ಏನ್ ಗೊತ್ತಿಲ್ಲಿ, ನಾವ್ ಯಾವ್ದು ಜಾತಿ ಬಗ್ಗೆ ಮಾತಾಡ್ತಿಲ್ಲ, ಬಟ್ ನಮ್ಮ ಹಳ್ಳಿಲಿ ಒಂದ್ ದಿವಸ ನಾನ್ ಜ್ವರ ಬಂದು ಮಲ್ಕೊಂಡ್ರು ಆ ಎತ್ತುಗಳು ಮತ್ತೊಂದು ಇತ್ತೊಂದು ಏನ್ ಮಾಡ್ತಾರೆ ನಮಗೆ ಸಾಕರ್ಸ್ತಾರೆ ಹೋಗ್ಲಿ ಅಂತ. ಬಟ್ ಐಟಿ ಬಿಡಿಲ್ ಹಂಗಲ್ಲ ಸರ್, ನಿಂಗ್ ಹುಷಾರಿಲ್ಲ ಅಂದ್ರೆ ನೀನೇ ಬಂದೆ ಅವತ್ತು ಮನೇಲಾದ್ರು ಕೆಲಸ ಮಾಡ್ಲೇಬೇಕು. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಅನ್ಕೊಂಡಿರೋಷ್ಟು ಸ್ವಲ್ಪ ಜನ ತಿಳ್ಕೊಂಡ್ಬಿಟ್ಟಿದ್ರೆ ನಮ್ ಜನರೇಷನ್ ಎಲ್ಲೋ ಇರ್ತಾ ಇತ್ತು. ನೋಡಿದ್ರಲ್ಲ ಗುರು, ಯಾರ್ಯಾರು ಏನೇನೆಲ್ಲ ಹೇಳಿದ್ರು, ಅವ್ರಿಗೆ ನಾನು ಒಂದು ಕ್ವಶನ್ ಇಟ್ಟಿದ್ದು ಅಷ್ಟೇ, ನಮ್ಮ ರೈತರಿಗೆ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತ. ಅವರು ಏನೇನೆಲ್ಲ ಹೇಳಿದ್ರು, ಏನೇನೆಲ್ಲ ಹೇಳಕ್ಕೆ ಹೊರಟಿದ್ರು, ಪ್ರತಿಯೊಂದು ಅವ್ರು ಏನ್ ಹೇಳಿದ್ರು ಎಲ್ಲಾನು ನಿಮ್ ಮುಂದೆ ಇಟ್ಟಿದ್ದೀನಿ. ಈಗ ತಗೊಳೋದು ಬಿಡೋದು ನಿಮ್ ಕೈಯಲ್ಲಿದೆ. ನಿಮ್ಗೂ ಸೇಮ್ ಕ್ವಶನ್ ನಾನು ಕೇಳ್ತಾ ಇದ್ದೀನಿ, ಈಗಿನ ಜನರೇಷನ್ ಅಲ್ಲಿ ಯಾಕೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಇದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಿಮ್ಮ ಓನ್ ಒಪಿನಿಯನ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹಾಕಿ. ಓಕೆ ಗುರು, ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತೀನಿ. ಈ ವಿಡಿಯೋ ಆಗಿತ್ತು, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅದನ್ನು ಸಹ ಕಮೆಂಟ್ ಹಾಕಿ. ಇದೇ ತರ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಭೂಮಿ ಸ್ವರ್ಗವನ್ನೇ ಮತ್ತೆ ಚಿಗುರಿ